ನಮಸ್ಕಾರ. ಡಿಕೋಡರ್ ಮೀಡಿಯಾಗೆ ಸ್ವಾಗತ. ನಮ್ಮ ಜೀವನದ ಯಾವುದೇ ಸಂದರ್ಭಗಳನ್ನು, ಘಟನೆಗಳನ್ನು, ಪರಿಸ್ಥಿತಿಗಳನ್ನು ಈ 10 ಹಂತಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ಬೋದು ಅಂತ ಚರ್ಚೆ ಮಾಡಿದ್ದೀನಿ ನಾವು ಮೊದಲು. ಅದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಉದಾಹರಣೆಗೆ, ನನ್ನ ಬಗ್ಗೆ ಯೋಚಿಸಿದಾಗ ಅದು ವಾಸ್ತವ ಅನ್ಬೋದು ಅಥವಾ ಸ್ವಾರ್ಥ ಅನ್ಬೋದು. ಈಗ ಯೋಚಿಸಿದಾಗ ಏನಾಗುತ್ತೆ, ನನಗೆ ಹಸಿವಾಗಿದೆ. ವಾಸ್ತವ ಪರಿಸ್ಥಿತಿ ಏನು, ನನಗೆ ಹಸಿವಾಗಿದೆ. ನನ್ನ ಬಯಕೆ ಏನಂದ್ರೆ ನಾನು ಮಾವಿನ ಹಣ್ಣು ತಿನ್ಬೇಕನ್ಸುತ್ತೆ. ನನಗೆ ಮಾವಿನ ಹಣ್ಣು ತಿನ್ಬೇಕನ್ಸೋದು ನನ್ನ ಬಯಕೆ. ಅದನ್ನು ಆ ಮಾವಿನ ಹಣ್ಣು ತಿನ್ಬೇಕನ್ಸೋ ಆ ಬಯಕೆಯನ್ನು ತಿರ್ಸ್ಕೋಬೇಕಂದ್ರೆ ಗಳಿಸ್ಕೋಬೇಕಾದ್ರೆ ನನ್ನ ಹತ್ರ ಮಾವಿನ ಹಣ್ಣು ಇಲ್ಲ. ಈಗ ನನ್ನ ಹತ್ರ ಇರುವಂಥ ದುಡ್ಡನ್ನು ತಗೊಂಡು ಮಾವಿನ ಹಣ್ಣು ಮಾರ್ಕೆಟ್ಗೆ ಹೋಗಿ ಕೊಂಡ್ಕೋಬೋದು, ಅಥವಾ ಮಾವಿನ ಹಣ್ಣು ಸಿಗದೇ ಇದ್ದಾಗ ಅದು ಮ್ಯಾಂಗೋ ಜ್ಯೂಸು ಸ್ಲೈಸ್ ಅಂತದನ್ನು ಆದರೆ ಕುಡಿಬೋದಲ್ಲ. ಅದನ್ನು ಆ ರೀತಿ ಗಳಿಸ್ಕೊತೀನಿ ನಾವು. ಅದನ್ನು ಮಾವಿನ ಹಣ್ಣು ತಿಂದಾಗ ಏನಾಗುತ್ತಲ್ಲ, ಅದು ನಮ್ಮ ಅನುಭವ ಏನು, ಮಾವಿನ ಹಣ್ಣು ರುಚಿಕರವಾಗಿದೆ. ಅದು ಫಸ್ಟು ವಾಸ್ತವನ ಪರಿಸ್ಥಿತಿ ಆದಾಗ ನನಗೆ ಹಸಿವಾಗಿದೆ, ಆ ಹಸಿವಿನಿಂದ ಬಯಕೆ ಉಂಟಾಯಿತು, ನನಗೆ ಮಾವಿನ ಹಣ್ಣು ತಿನ್ಬೇಕನ್ನುವಂಥ ಬಯಕೆ ಉಂಟಾಯಿತು. ಆ ಬಯಕೆಯಿಂದ ಮಾವಿನ ಹಣ್ಣು ಗಳಿಸ್ಕೊಂಡು ನಾನು ತಿಂದಾಗ ನಾವು ಅನುಭವ ಏನು ಹೇಳ್ತು, ಮಾವಿನ ಹಣ್ಣು ರುಚಿಕರವಾಗಿದೆ ಅಂತ. ಮಾವಿನ ಹಣ್ಣು ರುಚಿಕರವಾಗಿದೆ ಅರಿವಾದ ಅಲ್ಲಿ ನಮಗೇನು ಅರಿವಾಗುತ್ತೆ ಅಂದ್ರೆ, ಮಾವಿನ ಹಣ್ಣಿನಿಂದ ನಮ್ಮ ದೇಹಕ್ಕೆ ಅದರ ಬಗ್ಗೆ ಮಾಹಿತಿ ತೊಗೊಂಡಾಗ, ತಿಳುವಳಿಕೆ ಉಂಟಾದಾಗ ಏನಾಗುತ್ತೆ, ಅದು ಮಾವಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ನಮಗೆ ವಿಟಾಮಿನ್ಗಳನ್ನ ಕೊಡ್ತದೆ ಅನ್ನುವಂಥ ಒಂದು ಅರಿವು ಉಂಟಾಗುತ್ತೆ. ಅದು ಆಸ್ತಿ ಏನಾಗುತ್ತೆ, ನಾನು ಮಾವಿನ ಹಣ್ಣು ತಿನ್ನೋದ್ರಿಂದ ನನ್ನ ಆರೋಗ್ಯ ಸುಧಾರಣೆ ಆಗುತ್ತೆ, ನನ್ನ ದೇಹಕ್ಕೆ ಶಕ್ತಿಯನ್ನು ಸಿಗುತ್ತೆ. ಅದೊಂದು ನನ್ನ ದೇಹಕ್ಕೆ ನನಗಾಗುವಂಥ ಲಾಭ ಅಥವಾ ಆಸ್ತಿ ಆಗುವುದಿಲ್ಲ. ಜ್ಞಾನ ಅಂದರೆ ಮಾವಿನ ಹಣ್ಣನ್ನು ಯಾವ ಸಮಯದಲ್ಲಿ ತಿನ್ನಬೇಕು, ಊಟದ ನಂತರ ತಿನ್ನಬೇಕು, ಊಟಕ್ಕಿಂತ ಮೊದಲು ತಿನ್ನಬೇಕು, ಅದು ಯಾವ ಸೀಸನ್ನಲ್ಲಿ ಬರುತ್ತೆ, ಮಾವಿನ ಹಣ್ಣಿನ ಬಗ್ಗೆ ಅದರದ್ದು ಯಾವ್ಯಾವ ಜ್ಯೂಸ್ ಮಾಡ್ಬೋದು, ಅದರ ಬಗ್ಗೆ ಮಾವಿನ ಹಣ್ಣಿನ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋದು ಜ್ಞಾನ ಆಗುತ್ತೆ. ಆನಂದ ಅಂದರೆ ನಾವು ಮಾವಿನ ಹಣ್ಣು ತಿನ್ನುವಂಥ ಈ ಪ್ರಕ್ರಿಯೆಯನ್ನು ಆನಂದಿಸ್ತೀನಿ. ಹಸಿವಾದಾಗ ನಾವು ಮಾವಿನ ಹಣ್ಣು ತಿನ್ನುವಂಥ ಪ್ರಕ್ರಿಯೆಯನ್ನು ಆನಂದಿಸ್ತೀನಿ. ಅದು ನೆಕ್ಸ್ಟ್ ಅದು ತೃಪ್ತಿ. ನನಗೆ ಮಾವಿನ ಹಣ್ಣು ಒಂದು ಅಥವಾ 2 ಹಣ್ಣು ತಿನ್ನೋದ್ರಿಂದ ನನಗೆ ತೃಪ್ತಿ ಆಯಿತು, ಹಸಿವು ನೀಗಿತು, ತೃಪ್ತಿ ಆಯಿತು ನನಗೆ. ಶಾಂತಿ ಅಂದರೆ ನನ್ನ ಹತ್ರ ಇರುವಂಥ ಮಾವಿನ ಹಣ್ಣುಗಳನ್ನ ಇತರ ನನ್ನ ಜೊತೆ ಇರುವಂಥವರಿಗೆ ಕೂಡ ಜೊತೆ ಹಂಚಿಕೊಂಡು ತಿನ್ನುತ್ತೇನೆ, ಅದು ಶಾಂತಿ ಆಗುತ್ತೆ. ಅಲ್ಲಿಂದ ಸಹಕಾರ ಮತ್ತು ಸಹಬಾಳ್ವೆಯಿಂದ ನಾವು ಶಾಂತಿಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಸಣ್ಣ ಉದಾಹರಣೆ ಇರುತ್ತೆ. ಇದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ನಾವು, ನನಗೆ ಹಣದ ಅವಶ್ಯಕತೆ ಐತಿ, ಇಲ್ಲಿ ಹಣದ ಅವಶ್ಯಕತೆ ಐತಿ, ಅದನ್ನು ನನಗೇನಾಗುತ್ತೆ, ನನ್ನ ಬಯಕೆಯನ್ನು ಶಿಕ್ಷಕನ ಕೆಲಸ ಮಾಡ್ಬೇಕು ಅನ್ನೋದು ಬಯಕೆ ಐತಲ್ಲ, ಶಿಕ್ಷಕನ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಬಯಕೆ ಐತಲ್ಲ. ಆ ಬಯಕೆ ನನಗೇನಾಗುತ್ತೆ, ಗಳಿಸೋದು ಯಾವ ರೀತಿ ಅಂದರೆ, ಶಿಕ್ಷಕನ ಕೆಲಸ ಮಾಡಿದಾಗ ಸಂಬಳ ನನಗೆ ಬರ್ತೈತಲ್ಲ, ಸಂಬಳ ಬರ್ತೈತೆ, ತಿಂಗಳ ಸಂಬಳ ಗಳಿಕೆ ಆಗುತ್ತೆ ನನಗೆ. ಅನುಭವ ಏನಾಗುತ್ತೆ, ನಾ ಮಾಡುವಂಥ ಕೆಲಸವನ್ನು ಕಲಿಸುವಂತಹ ಪ್ರಕ್ರಿಯೆಯನ್ನು ಆನಂದಿಸ್ತೀನಲ್ಲ, ಅದು ನಾನು ತಿಂಗಳ ಅನುಭವವನ್ನು ಶಿಕ್ಷಕನ ಕೆಲಸವನ್ನು ಅನುಭವಿಸ್ತೀನಲ್ಲ. ಅದನ್ನು ಅರಿವು ಏನಾಗುತ್ತೆ, ನನಗೆ ಈ ಕೆಲಸ ನನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಸೂಕ್ತವಾಗಿದೆ ಅಂತ ಅರಿವು ಇರಬೇಕು. ನನ್ನ ಹುಡುಗರನ್ನು ಮಕ್ಕಳನ್ನ ಸಂಭಾಳಿಸುವಂಥ ಶಕ್ತಿ ಇದೆಯೇ, ಅಥವಾ ಪರಿಣಾಮಕಾರಿಯಾಗಿ ಬೋಧಿಸುವಂಥ ಶಕ್ತಿ ಇದೆಯೇ, ಆ ಶಿಕ್ಷಕನ ಕೌಶಲ್ಯಗಳು ನನ್ನಲ್ಲಿದೆ ಅನ್ನೋದು ಅರಿವು ಇರಬೇಕು. ಆ ಕೌಶಲ್ಯಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಹೊಸ ಕೌಶಲ್ಯಗಳನ್ನ ಕಲಿತಾ ಇರಬೇಕಲ್ಲ, ಚೆನ್ನಾಗಿ ಕಲಿಸೋದಕ್ಕೆ. ಆಸ್ತಿ ಅಂದರೆ ಏನು, ನನ್ನ ತಿಂಗಳ ಸಂಬಳದಲ್ಲಿ ಏನು ಉಳಿತಾಯ ಮಾಡ್ತೀನಿ ಅದೇ ನನ್ನ ಲಾಭ ಅಥವಾ ಆಸ್ತಿ ಆಗಿರುತ್ತೆ, ತಿಂಗಳ ಖರ್ಚೆಲ್ಲ ತೆಗೆದ್ರೆ. ಜ್ಞಾನ ಅಂದರೆ ತಂತ್ರಜ್ಞಾನದ ಸಹಾಯದಿಂದ ನಾನು ಮಕ್ಕಳಿಗೆ ಕಲಿಸೋದನ್ನೇ ಒಂದು ಜ್ಞಾನ ಆಗುತ್ತೆ. ಹೆಚ್ಚಿನ ನಮ್ಮ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳೋದು, ಹೊಸ ತಂತ್ರಜ್ಞಾನಗಳನ್ನ ಬಳಸಿ ಮಕ್ಕಳಿಗೆ ಕಲಿಸುವಂಥದನ್ನು ನಾವು ಜ್ಞಾನವಾಗಿ ಪರಿಗಣಿಸ್ಬೋದಲ್ಲ. ಆನಂದ, ಅದನ್ನು ಕಲಿಸುವ ಪ್ರಕ್ರಿಯೆಯನ್ನು ಆನಂದಿಸ್ತೀನಿ ನಾನು, ಸಂತೋಷದಿಂದ, ಖುಷಿಯಿಂದ, ಮಕ್ಕಳಿಗೆ ಕೂಡ ತೃಪ್ತಿ ಆಗುವಂತೆ, ನನಗೂ ಕೂಡ ತೃಪ್ತಿ ಆಗುವಂತೆ ಈ ಕಲಿಸುವಂಥ ಪ್ರಕ್ರಿಯೆಯನ್ನು ಆನಂದಿಸ್ತೀನಿ ನಾನು. ಈ ತೃಪ್ತಿ ಕೆಲಸದಲ್ಲಿ ಸಂತೃಪ್ತಿ ಇದೆ ನನಗೆ. ಇದರಲ್ಲಿ ಉಚಿತವಾಗಿ ಹೇಳೋದು ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಅಥವಾ ಏನಾಯ್ತು ಟ್ಯೂಷನ್ ಫೀಸ್ ತಗೊಳ್ಳಾರ್ದೆ ಉಚಿತವಾಗಿ ಹೇಳೋದಂತೆ ಒಂದು ಶಾಂತಿಯನ್ನು ಸೃಷ್ಟಿಸೋದಕ್ಕೆ, ಸಹಕಾರ ಸಹಭಾವನೆಯಿಂದ ನನ್ನ ಜ್ಞಾನವನ್ನು ಹಂಚಿಕೊಳ್ಳೋದನ್ನೇ ಶಾಂತಿಯನ್ನು ಸೃಷ್ಟಿಸ್ಬೋದು. ಈ ರೀತಿ ನಾವು ಯಾವುದೇ ಜೀವನದ ಯಾವುದೇ ಪರಿಸ್ಥಿತಿಯನ್ನು, ಸಂದರ್ಭವನ್ನು ಈ 10 ಹಂತಗಳಲ್ಲಿ ಕೂಡ ನಾವು ವಿಶ್ಲೇಷಣೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಣ್ಣ 2 ಉದಾಹರಣೆಗಳು. ಧನ್ಯವಾದಗಳು.